ನಾನು ಮಾಡ್ಕೊಳ್ತಾ ಇರ್ತೀನಿ. ಮಾಡೋ ಕೆಲಸ ಏನಿಲ್ಲದೆ ಇಲ್ಲ, ನನಗೆ ತುಂಬಾ ಇದೆ. ತುಂಬ ಟೈಮ್ಗೆ ವ್ಯಾಲ್ಯೂಬಲ್ ಕೊಡ್ತೀನಿ ನಾನು. ಅದು ತುಂಬ ವ್ಯಾಲ್ಯೂಬಲ್ ಟೈಮ್ ಆಗಿರೋದ್ರಿಂದ ಅದಕ್ಕೆ ನಾನು ವ್ಯಾಲ್ಯೂಬಲ್ ಕೊಡ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಂಡೇ ವ್ಲಾಗ್. ಸೊ ಇವತ್ತಿನ ಮಂಡೇ ವ್ಲಾಗ್, ಡೇ ವ್ಲಾಗ್ನ ಮಾಡೋಣ ಅಂತ ಶೂಟ್ ಮಾಡ್ತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಈ ಥರ ವ್ಲಾಗ್ನ ಶೂಟ್ ಮಾಡಿ ತುಂಬ ದಿವಸಗಳ ಆಗಿತ್ತು. ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಏನಿಲ್ಲ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಸಂಡೇ ಆದಮೇಲೆ ಕಿಚನ್ ಎಲ್ಲನೂ ಕೂಡ ಮೆಸ್ಸಿ ಆಗಿರುತ್ತೆ. ಈಗ ಟೈಮನ್ನು 6 o'clock ಆಗಿದೆ. ಈಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವಾಗಿಂದ ನನ್ನ ವ್ಲಾಗ್ ಶುರು ಆಗುತ್ತೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀನಿ, ಇವತ್ತಿನ ಡೇ ಫುಲ್ಲು ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮಾರ್ನಿಂಗ್ ನನಗೆ ಎದ್ದಿದ ತಕ್ಷಣವೇ ಶುರು ಆಗೋದು ನನ್ನ ಕ್ಯೂಬ್ಸ್ ಹಾಟ್ ವಾಟರ್ಗೆ ಹಾಕ್ಕೊಂಡು ಕುಡಿತೀನಿ. ಸೊ ಅದು ಖಾಲಿ ಆಗಿದೆ. ಹಂಗಾಗ್ಬಿಟ್ಟು ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿದು ಆಮೇಲೆ ಕಾಫಿ ಮಾಡೋದು. ಇವತ್ತಿನ ಬ್ರೇಕ್ಫಾಸ್ಟ್ ಮಶ್ರೂಮು ಮತ್ತು ಅವರೆಕಾಳು ಹಾಕಿ ಪಲಾವ್ ಮಾಡ್ತೀನಿ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಮ್ಮ ನೋಡಿ 6:30 ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಬಿಡ್ತಾರೆ ಡೈಲಿನೂ. ಅವ್ರಿಗೆ ಬೆಳಗ್ಗೆ ಎದ್ದಿದ್ದೆ ಅವರ ರೊಟೀನ್ ಅದೇನೆ. ಬೆಳಗ್ಗೆನೇ ಅಮ್ಮ ಆಗಲೇ ಸ್ನಾನ ಆಗಿದೆ ಅಮ್ಮಂದು. ಸೋಮವಾರ ಅಲ್ವಾ, ವಾರದ ದಿವಸ ಬೇಗ ಬೇಗನೆ ಆಗ್ಬಿಡುತ್ತೆ ಎಲ್ಲ. ಬನ್ನಿ ಈಗ ಕಾಫಿ ಮಾಡೋಣ. ಯಾರೆಲ್ಲ ನಂತರ ಕಾಫಿನ ಇಷ್ಟಪಡ್ತೀರಾ? ಸೊ ನನಗಂತೂ ತುಂಬಾ ಇಷ್ಟ ಫಿಲ್ಟರ್ ಕಾಫಿ ಅಂದರೆ. ಸೊ ನೋಡಿ, ಮಶ್ರೂಮ್ನೆಲ್ಲ ತೊಳೆದು ಇಟ್ಟಿದ್ದೀನಿ. ಫಸ್ಟು ಈ ಥರ ಚಳಿಗೆ ಬೆಳಗ್ಗೆನೇ ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಏನೆಲ್ಲ ಕೆಲಸ ಮಾಡ್ಬೋದು ಅಷ್ಟು ಸ್ಟ್ರೆಂತ್ ಬಂದುಬಿಡುತ್ತೆ ಆ ಕಾಫಿಯಲ್ಲಿ. ಸೊ ನೋಡಿ, ಇವತ್ತು ಮಶ್ರೂಮ್ ಪಲಾವ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಅಲ್ಲಿ ಸ್ವಲ್ಪ ಚೇಂಜಸ್ ಇದೆ, ರೆಸಿಪಿ ಸೇಮೇನೆ. ಬಟ್ ಇದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಅವರೆಕಾಯಿ ಮತ್ತು ಮಶ್ರೂಮ್ ಎರಡನ್ನ ಹಾಕಿ ನಾನು ಇವತ್ತಿನ ಪಲಾವನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ, ಲಂಚ್ಗೂ, ಡಿನ್ನರ್ಗೂ ಮೂರಕ್ಕೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು. ಇದೆಲ್ಲ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲನ ಸೇರಿಸ್ಕೊಂಡು ನಿಮ್ಗೆ ಏನೆಲ್ಲ ಎಕ್ಸ್ಟ್ರಾರ್ಡಿನರಿ ಮಸಾಲ ಬೇಕು ಹಾಕ್ಕೊಂಡು ತೊಳೆದಿರೋಂಥ ಅಕ್ಕಿನ ಹಾಕಿ ಲಿಟ್ನ ಕ್ಲೋಸ್ ಮಾಡಿ, ರುಚಿನ ನೋಡಿಕೊಂಡು ಲಿಟ್ನ ಕ್ಲೋಸ್ ಮಾಡಿ 1-2 ವಿಸಲ್ಸ್ ಹಾಕಿಸ್ಕೊಂಡ್ರೆ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ಈ ಥರ ಬೆಳಗ್ಗೆ ಟೈಮು ಮಕ್ಕಳನ್ನ ರೆಡಿ ಮಾಡ್ತಾ ಸ್ಕೂಲಿಗೆ ಅವ್ರ ಬಾಕ್ಸ್ ಅವ್ರಿಗೆ ಬೇಕಾಗಿರೋದೆಲ್ಲನೂ ಕೊಡ್ತಾ ವೀಡಿಯೋ ಮಾಡಿಕೊಂಡು ಈ ಥರ ಡೇ ವ್ಲಾಗ್ನ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಆದರೂ ನಾವು ಮಾಡಿಕೊಂಡು ಮಾಡ್ತೀವಿ ಅಂದರೆ ನೀವು ಸಪೋರ್ಟ್ ಮಾಡಿದ್ರೇ ನಮಗೆ ಖುಷಿ ಆಗುತ್ತೆ. ಸೊ ನೋಡಿ, ಮಕ್ಳ ಬಾಕ್ಸಿಗೆ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಅವರು ಕೂಡ ಫ್ರೆಶ್ ಅಪ್ ಆಗಿ ಮಕ್ಳಿಗೂ ಕೂಡ ಸ್ವಲ್ಪ ಮನೆಯಲ್ಲಿ ತಿನ್ನೋಕ್ಕೆ ಕೊಡ್ತೀನಿ. ಅವ್ರಿಗೆ ಇಷ್ಟ ಆಗಿರೋವಂಥದ್ದಾದರೆ ಸ್ವಲ್ಪ ತಿಂತಾರೆ, ಇಲ್ಲಾಂದರೆ ಹಾಲನ್ನ ಕುಡಿತಾರೆ. ನಾನು ಬಲವಂತ ಮಾಡೋದಿಲ್ಲ ಇಲ್ಲಿ ಮಕ್ಕಳಿಗೆ. ಸೊ ನೋಡಿ, ಅವರು ಪೂಜೆ ಮಾಡಿ ಟಿಫನ್ನ ಮಾಡ್ತಾಯಿದ್ದಾರೆ. ಸೊ ಮಕ್ಕಳನ್ನ ಕಳಿಸಿ ಈಗ ನಾನು ಬಂದು ಇಡ್ಲಿಗೆ ಯಾವ ಥರ ನೆನೆಸ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾಳೆ ಇಡ್ಲಿ ಮಾಡಬೇಕಂದ್ರೆ ಇವತ್ತೇ ರೆಡಿ ಮಾಡ್ಕೊಳ್ಬೇಕಲ್ವ, ಅದಕ್ಕೆ 8 hours ಇದು ನೆನಿಬೇಕು. ನೋಡಿ, ರೇಷನ್ ಅಕ್ಕಿ ತಗೊಂಡು ಇಡ್ಲಿಗೆ ನಿಮಗೆ ಮಲ್ಲಿಗೆ ಇಡ್ಲಿ ಥರ ಬರಬೇಕು ಅಂದರೆ ಈ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ. ನೋಡಿ, ಇದು ಬಂದು ಕುಸುಲಕ್ಕಿ, ಆ ಕಡೆ ಇರೋದು ಬಂದು ಇಡ್ಲಿ ಅಕ್ಕಿ, ಇದು ಬಂದು ರೇಷನ್ ಅಕ್ಕಿ. ನೋಡಿ, ನಾನಿಲ್ಲಿ 2 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸಷ್ಟು ಇಡ್ಲಿ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಇಡ್ಲಿ ಅಕ್ಕಿ ಇಲ್ಲ ಅಂದಾಗ ಮಾತ್ರ ಕುಸುಲಕ್ಕಿನ ಹಾಕ್ಕೊಳ್ಳಿ. ಇಡ್ಲಿ ಅಕ್ಕಿ ಹಾಕೋಂಗಿದ್ರೆ ಕುಸುಲಕ್ಕಿನ ಹಾಕಬೇಡಿ. ನಾನಿವತ್ತು ಇಡ್ಲಿ ಅಕ್ಕಿ ಹಾಕಿ ಮಾಡ್ಕೊಳ್ತಾ ಇರೋದ್ರಿಂದ ಕುಸುಲಕ್ಕಿನ ಹಾಕಿಲ್ಲ. 2 ಗ್ಲಾಸು ರೇಷನ್ ಅಕ್ಕಿ, 2 ಗ್ಲಾಸು ಇಡ್ಲಿ ಅಕ್ಕಿ ಹಾಕ್ಕೊಂಡು ಈಗ ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಇದು ಜಾಯಿಂಟ್ ಇರೋ ಉದ್ದಿನಬೇಳೆ, ಹಂಗಾಗಿ 1 ಗ್ಲಾಸಷ್ಟು ಉದ್ದಿನಬೇಳೆ, ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅವಲಕ್ಕಿನ ತೊಗೊಳ್ಳಿ. ನಿಮ್ಗೆ ಇನ್ನೂ ಸಾಫ್ಟ್ ಬರಬೇಕು ಅಂದರೆ ಇಡ್ಲಿ ಅಕ್ಕಿ ಹಾಕಿಲ್ಲ ಕುಸುಲಕ್ಕಿ ಹಾಕಿದ್ದೀವಿ ಅಂದಾಗ ಎಷ್ಟು ನೀವು ಅವಲಕ್ಕಿ ಉದ್ದಿನಬೇಳೆ ತೊಗೊಂಡಿರ್ತೀರೋ ಅಷ್ಟು ಸಬ್ಬಕ್ಕಿನ ಹಾಕ್ಕೊಳ್ಬೇಕು. ನಾನಿಲ್ಲಿ ಕುಸುಲಕ್ಕಿ ಹಾಕಿಲ್ಲ, ಇಡ್ಲಿ ಅಕ್ಕಿ ಹಾಕಿರೋದ್ರಿಂದ ಸಬ್ಬಕ್ಕಿನ ಸ್ಕಿಪ್ ಮಾಡಿದ್ದೀನಿ, ಅವಶ್ಯಕತೆ ಇಲ್ಲ. ಚೆನ್ನಾಗಿ 5-6 ಟೈಮ್ ತೊಳೆದು ನೆನೆಸಿ 8 hour ನೀರಲ್ಲಿ ನೆನೆಸ್ಕೊಳ್ಳಿ. ಆಮೇಲೆ ಅದು ಯಾವ ಥರ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನೈಟ್ ನಿಮಗೆ. ನೋಡಿ, ಅದನ್ನೆಲ್ಲ ಮಾಡಿ ನನ್ನ ಮಾರ್ನಿಂಗ್ ಕೆಲಸ ಇದೇನೆ. ಮಕ್ಕಳೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಬೆಳಗ್ಗೆನೇ ನನ್ನ ಸ್ಟಿಚಿಂಗ್ ಕೆಲಸದಲ್ಲಿ ಕೂತಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಸೊ ಮಧ್ಯಾಹ್ನ ಆಗಿ ಸಂಜೆನೇ ಆಗಿಬಿಟ್ಟಿದೆ. ಮಕ್ಕಳೆಲ್ಲ ಬಂದರು ಮನೆಗೆ. ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಆ್ಯಕ್ಚುಲಿ ಇವತ್ತು ಕಸ್ಟಮರ್ ಮನೆಗೆ ಹೋಗಿದ್ದೆ.
ಸೊ ನೋಡಿ ಅಲ್ಲಿಂದ ಬಂದು ರಿಟರ್ನ್ ಇವಾಗ ಅಮ್ಮ ಏನು ಮಾಡ್ತಾಯಿದ್ದಾರೆ ನೋಡಿ. ಅಮ್ಮ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಎರಡೇ ಕೈಯಲ್ಲಿ ಮೂರು ಕೆಲಸನ ಮಾಡ್ತಾಯಿದ್ದಾರೆ. ಒಂದು ಪಾತ್ರೆ ತೊಳಿತಾ ಇದ್ದಾರೆ, ಅಲ್ಲಿ ಇಡ್ಲಿ ರುಬ್ಬಕ್ಕೆ ಕಳ್ಸೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಒಂದು ಕಡೆ ಎರಡು ಕಿವಿಗೂ ಬ್ಲೂಟೂತ್ನ ಹಾಕ್ಕೊಂಡು ಫೋನಲ್ಲಿ ಸೀರಿಯಲ್ ನೋಡ್ತಾ ಇದ್ದಾರೆ. ಯಾಕಂದರೆ ಟಿ ವಿಯಲ್ಲಿ ಕುತ್ಕೊಂಡು ಸೀರಿಯಲ್ ನೋಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅಮ್ಮನ ಪ್ಲಾನ್ ಇದು ನೋಡಿ. ಈಗ ಇಡ್ಲಿಗೆ ರುಬ್ಬಿ ಆದಮೇಲೆ ನಾಳೆ ನಾನು ನಿಮಗೆ ಮಾರ್ನಿಂಗ್ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ನೋಡಿ ಇವತ್ತಿನ ನನ್ನ ಈ ಖುಷಿಗೆ ಕಾರಣ, ಸಂಜೆ ಮೇಲಿನ ಈ ಖುಷಿಗೆ ಕಾರಣ, ನಾನಿವಾಗ ಸಂಜೆ ಹೋಗಿ ಬಂದಲ್ಲ ಕಸ್ಟಮರ್ ಮನೆಗೆ, ಅವರೇ. ಸೊ ನೋಡಿ ಹಬ್ಬದ ದಿವಸನೇ ಆಂಟಿ ನನ್ನನ್ನು ಕರೆದಿದ್ರು, ಬಟ್ ಹೋಗೋಕ್ಕಾಗಿಲ್ಲ. ಇವತ್ತು ಹೋಗಿದ್ದೆ. ಅವರು ಅರಿಶಿನ ಕುಂಕುಮ ಕೊಟ್ಟು ಮತ್ತು ಸಂಕ್ರಾಂತಿ ಹಬ್ಬದ್ದು ತೆಗೆದಿಟ್ಟಿದ್ರು ನನಗೆ ಅಂತ, ಅದನ್ನೆಲ್ಲ ಕೊಟ್ಟರು. ಅದಕ್ಕೂ ದೊಡ್ಡದು ಆಂಟಿ ಕೊಡುವಂಥ ಪ್ರೀತಿ. ಅವರಿಗೆ 3 ಜನ ಹೆಣ್ಮಕ್ಳಿದ್ದಾರೆ. ಸೊ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ, ಅದಕ್ಕೆ ಆಂಟಿ ನಿಮ್ಮ ದೊಡ್ಡ ಮನಸ್ಸಿರೋದಕ್ಕೇ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಹಾಗೆ ನಿಮ್ಮ ಮನೆ ಯಾವಾಗೂ ಚೆನ್ನಾಗಿರುತ್ತೆ, ಚೆನ್ನಾಗಿರಬೇಕು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನನಗೆ ಅಷ್ಟು ಖುಷಿ ಆಗುತ್ತೆ ನಿಮ್ಮ ಮನೆಗೆ ಬಂದರೆ. ಸೊ ನೋಡಿ ಇದು ಟ್ಯೂಸ್ಡೇ ಮಾರ್ನಿಂಗು ಇಡ್ಲಿ ಹಿಟ್ಟು ರುಬ್ಬಿ ನಾನು ಮಾರ್ನಿಂಗ್ ಯಾವ ಥರ ಆಗಿದೆ ಅಂತ. ಸೊ ನೋಡಿ ತುಂಬ ಇಡ್ಲಿಗೆ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ನೋಡಿ ಈ ಥರ ಮೀಡಿಯಮಾಗಿದ್ದರೆ ಸಾಕು. ಇವಾಗ ಇದಕ್ಕೆ ನೀವು ನೋಡ್ಕೊಳ್ಳಿ, ಉಪ್ಪನ್ನ ಹಾಕಿ ನಾನು ನೈಟೇ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇವಾಗ ನಾನಿಲ್ಲಿ ಯಾವುದೇ ಸೋಡಾನ ಹಾಕ್ತಾಯಿಲ್ಲ. ನಿಮಗೆ ಬೇಕಾದಲ್ಲಿ ಅಡಿಗೆ ಸೋಡಾನ ಮಿಕ್ಸ್ ಮಾಡ್ಕೊಳ್ಳಿ, ನನಗೆ ಅವಶ್ಯಕತೆ ಇಲ್ಲ. ನೀಟಾಗಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಿಮಗೆ ಯಾವ ಥರ ಇಡ್ಲಿ ಸ್ಟ್ಯಾಂಡಲ್ಲಿ ನೀವು ಯಾವ ಥರ ಇಡ್ಲಿ ನಾರ್ಮಲ್ ಮಾಡ್ಕೊತೀರ ಆ ಥರ ಮಾಡ್ಕೊಳ್ಳಿ. ತುಂಬಾ ಸಾಫ್ಟಾಗಿ, ತುಂಬಾ ಮೃದುವಾಗಿ ಮಲ್ಲಿಗೆ ಇಡ್ಲಿ ರೀತಿಯೇ ಬರುತ್ತೆ. ಸೊ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ನೀವು ಕೂಡ ಒಂದು ಸತಿ ಇದೇ ಪ್ರಮಾಣದಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ, ಬೆಳಗ್ಗೆಯಿಂದ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈಗ ಬಂದು ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಿದೆ. ಈ ಟೈಮಲ್ಲಿ, ಈ ವ್ಲಾಗ್ನ ಎಂಡ್ ಮಾಡೋ ಟೈಮಲ್ಲಿ ಮಂಡೇ ವ್ಲಾಗ್ ಇದಾಗಿತ್ತು. ನಿಮ್ಮ ಹತ್ರ ಕೆಲವೊಂದು ವಿಷಯನ ಶೇರ್ ಮಾಡಬೇಕು. ಪರ್ಸ್ನಲಿ ಹರ್ಟ್ ಆಗುತ್ತೆ ಕೆಲವೊಂದು ವಿಷಯಗಳು. ಯಾಕಂದರೆ ಏನಾದರೂ ಆಗಲಿ ನಮ್ಮದೇ ಆದಂಥ ಒಂದು ವೈಯಕ್ತಿಕ ಪರ್ಸ್ನಲ್ ಅನ್ನೋದು ಇರುತ್ತೆ. ಸೊ ಹಾಗೆ ಇದು ಕೂಡ ನನ್ನ ಪರ್ಸ್ನಲ್ಲೇ. ನನ್ನ ಯೂಟ್ಯೂಬು, ನನ್ನ ಚಾನಲ್ಲು, ನನ್ನ ಮನೆ, ನನ್ನ ಯೂಟ್ಯೂಬೇ ನನ್ನ ಮನೆ. ಸೊ ನನ್ನ ವ್ಯೂವರ್ಸ್ ಎಲ್ಲನೂ ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ. ಎಷ್ಟೋ ಜನ ಇಲ್ಲದೆ ನನ್ನ ಬೆನ್ನಿಂದ ಇಲ್ದಿದ್ದ ಟೈಮಲ್ಲಿ ನೀವೆಲ್ಲನೂ ಕೂಡ ತುಂಬಾ ಸಪೋರ್ಟ್ ಮಾಡಿ ನನಗೆ ಆ್ಯಸ್ ಎ ಬ್ರದರ್ಸ್ ಸಿಸ್ಟರ್ಸ್ ಥರ ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಬಟ್ ನೀವೇ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ಕೊಂಡು ನಾನು ಆಗ್ಲಿಂದ ಅದನ್ನು ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ವ್ಲಾಗ್ ಯಾವ ಥರ ಶುರು ಮಾಡಿದ್ನೋ ಇಲ್ಲಿವರೆಗೂ ನಾನು ಅದನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಹಾಗೆ ಇದು ನಮ್ಮ ಪರ್ಸ್ನಲ್ ವಿಷಯನೂ ಕೂಡ. ಇದು ನನ್ನ ಪರ್ಸ್ನಲ್ ಅಂತ ಹೇಳ್ತಾರಲ್ವ, ಏನು ಎನಿ ಟೈಮ್ ಮೊಬೈಲ್ನ ಇಟ್ಕೊಂಡು, ಎನಿ ಟೈಮ್ ಅಲ್ಲ, ಯಾವಾಗಲೂ ಮೊಬೈಲ್ನ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾಳೆ, ಇವಳಿಗೆ ಮಾಡೋಕ್ಕೇನು ಕೆಲಸನೇ ಇಲ್ಲ, ವೀಡಿಯೋ ಶೂಟ್ ವೀಡಿಯೋ ಮಾಡೋದು ಅಂತ ಅಂತೀರಲ್ವ, ಇದೇ ಕೆಲಸನ ನೀವು ಮಾಡಿ, ಅದೆಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಮಾತಾಡ್ಬೋದು. ಏನೇ ಆಗಲಿ, ನಾವೊಂದು ವೀಡಿಯೋನ ಮಾಡ್ತಾಯಿದ್ದೀನಿ, ಇದು ನನ್ನ ಫ್ಯಾಷನ್ ಅಂತಲೇ ಅಂದ್ಕೊಳ್ಳಿ. ಸೊ ಯೂಟ್ಯೂಬ್ ಮಾಡೋದಷ್ಟು ಸುಲಭ ಅಲ್ಲ, ಅದನ್ನು ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ವೀಡಿಯೋ ಮಾಡ್ಕೊಂಡಿದ್ದಾಳೆ ಅಂದರೆ ಬೇರೆ ಏನು ಕೆಲಸನೇ ಇಲ್ಲ ಅಂತ ಅಂದ್ಕೊಳ್ಬೋದು ನೀವು. ಬಟ್ ಅದನ್ನು ಕೂಡ ಒಂದು ಕೆಲಸನೇ ಅಂತಲೇ ನಾನು ಭಾವಿಸಿದ್ದೀನಿ. ಸೊ ಟೈಮ್ಗೆ ತುಂಬಾ ವ್ಯಾಲ್ಯೂಬಲ್ ಇದೆ. ಅದನ್ನು ನಾನು ತುಂಬಾ ವ್ಯಾಲ್ಯೂ ಕೊಡ್ತೀನಿ. ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಡ್ತೀನಿ. ಟೈಮ್ಗೆ ನಾನು ತುಂಬಾ ಬೇಜಾನ್ ಕೆಲಸಗಳಿದೆ ನನಗೆ. ಮಾಡೋಕ್ಕೆ ಕೆಲಸ ಇಲ್ಲದೆ ವೀಡಿಯೋಗಳನ್ನ ಮಾಡಿಕೊಂಡು ನಾನು ಸುತ್ತಾಡ್ತಿಲ್ಲ. ಅದರಲ್ಲೂ ಕೆಲಸನ ಹುಡ್ಕೊಂಡಿದ್ದೀನಿ. ನಾನು ಅದರಲ್ಲೂ ಕೆಲಸನ ಮಾಡ್ತಾಯಿದ್ದೀನಿ ಅಂತ ಭಾವಿಸ್ತೀನಿ. ಅದನ್ನು ಯಾವತ್ತೂ ನಿಲ್ಲಿಸಲ್ಲ, ಅದು ಯಾವತ್ತೂ ಕಂಟಿನ್ಯೂ ಆಗುತ್ತೆ. ಬಟ್ ನಿಮ್ಗೆ ಯಾವ ಥರ ಆನ್ಸರ್ ಕೊಡಬೇಕಂತಲೇ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ಈ ಥರ ಎಲ್ಲ ಮಾತಾಡಿ, ನಿಮ್ಮ ಥರ ಮಾತಾಡಿ ನಮಗೆ ಅಭ್ಯಾಸ ಇಲ್ಲ. ಈಗೊಂದು ಆಮೇಲೊಂದು ಮಾತಾಡೋದು ನಮಗೆ ಬರೋದಿಲ್ಲ. ಒಂದೇ ನ್ಯಾಲಿಗೆ ಒಂದೇ ಮಾತು. ನನಗಂತೂ ಬೇಜಾನ್ ಕೆಲಸ ಇದೆ. 5 ಮಿನಿಟ್ಸು ಸೆಕೆಂಡ್ಸು ನಾನು ತುಂಬಾ ಇಂಪಾರ್ಟೆನ್ಸ್ನ ಕೊಟ್ಟು ಆ ಟೈಮ್ಗೆ ಮಾಡಬೇಕಾಗಿರೋಂಥ ಕೆಲಸಗಳನ್ನೆಲ್ಲನೂ ಕೂಡ ನಾನು ಮಾಡ್ಕೊಳ್ತಾ ಇರ್ತೀನಿ. ಮಾಡೋ ಕೆಲಸ ಏನು ಇಲ್ಲದೆ ಇಲ್ಲ ನನಗೆ, ತುಂಬಾ ಇದೆ. ತುಂಬ ಟೈಮ್ಗೆ ವ್ಯಾಲ್ಯೂಬಲ್ ಕೊಡ್ತೀನಿ ನಾನು. ಅದು ತುಂಬ ವ್ಯಾಲ್ಯೂಬಲ್ ಟೈಮ್ ಆಗಿರೋದ್ರಿಂದ ಅದಕ್ಕೆ ನಾನು ವ್ಯಾಲ್ಯೂಬಲ್ ಕೊಡ್ತೀನಿ. ಆ ಟೈಮ್ನ ಎಲ್ಲೂ ವೇಸ್ಟ್ ಮಾಡಿದೆ. ನಾನು ಪ್ರತಿಯೊಂದು ಕೆಲಸನ ನಾನು ಮಾಡಿಕೊಂಡು ಇದನ್ನು ಮಾಡ್ತಾ ಇರೋದು. ಸೊ
ಎಲ್ಲರಿಗೂ ಅಲ್ಲ, ಕೆಲವರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನನ್ನ ಈ ಒಳ್ಳೆ ಗುಡ್ ಡೇ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.